ನಮಸ್ಕಾರಪ್ಪ ಅರ್ಜುನ, ಹ್ಯಾಪಿ ರಿಪಬ್ಲಿಕ್ ಡೇ. ನಿಂಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಹಾ, ನೋಡಿ ಎಷ್ಟು ವರ್ಷ ಆಯ್ತು ಈಗ? 76 ವರ್ಷ ಆಗೋಯ್ತಲ್ವಾ? 76 ವರ್ಷ ಆಯ್ತು ನಮ್ಮ ಹಾ. ರಿಪಬ್ಲಿಕ್ಗೆ. ಹೀಗೆ ನಾನು ವಿಕಿಪೀಡಿಯಾ ಆಗಾಗ ಮೈ ಪೀರಿಯಾಡಿಕ್ ಪೆರ್ಯೂಸಲ್ ಆಫ್ ವಿಕಿಪೀಡಿಯಾ ಮಾಡ್ತಿರ್ತೀನಲ್ಲ. ಹಾ, ಅದೇ ಎಲ್ಲ ಓದ್ಬೇಕಲ್ಲ, ಒಂದು ಪೇಜ್ ಎಲ್ಲಾದ್ರೂ ಒಂದ್ಸರಿ ಓದು ಅಂತ ಯಾರಾದ್ರು ಹಿರಿಯರು ಹೇಳಿದ್ರು. ಹೌದು. ನಾನು ಹೀಗೆ ಓದ್ತಾ ಇದ್ದೆ. ನಿನಗೆ ಕೇಳಬೇಕು, ನಿನಗೆ ಸತ್ಯ ನಾಡೆಲ್ಲ ಮತ್ತೆ ಸುಂದರ್ ಪಿಚಾಯ್ ಗೊತ್ತಾ? ಹಾ, ಅಂದ್ರೆ ನನಗ್ ಗೊತ್ತು ಅವ್ರು ಅಷ್ಟೇನೆ. ಆ, ಆಮೇಲೆ ಅನಂತ್ನಾಗ್ ಗೊತ್ತಾ? ಓ, ಗೊತ್ತಿಲ್ಲ ಏನ. ಮಿಥುನ್ ಚಕ್ರವರ್ತಿ ಗೊತ್ತಾ? ಗೊತ್ತು ಗೊತ್ತು. ಈಗ ರ್ಯಾಂಡಮ್ ಒಂದು ಹೆಸರು ಹೇಳ್ತೀನಿ ನೋಡು, ಇನ್ನಿಬ್ರು. S.C. ಜಮೀರ್ ಗೊತ್ತಾ? ಯಾರ್ಯಾರು? ಅವರು ಇದ್ದಾರೆ, ಅವರು ಪಾಲಿಟಿಷಿಯನ್, ಓಕೆ. ಒರಿಸ್ಸಾದವರು. ಹಾ, ಇವ್ರಿಗೆಲ್ಲ ಏನ್ ಕಾಮನ್? ಎಲ್ಲರೂ ಭಾರತೀಯರು. ಎಲ್ಲರೂ ಭಾರತೀಯರು, ಮನುಷ್ಯರು, ಸರಿ. ಅದು ಬಿಟ್ಟು ಬೇರೆ ಏನ್ ಕಾಮನ್ ಗೊತ್ತಾ? ಎಲ್ರಿಗೂ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಪದ್ಮಭೂಷಣ ಪ್ರಶಸ್ತಿ. ಹಾ. ಹಾ. ಅವ್ರು ಬೇರೆ ಹೌದು, ಅವಾರ್ಡ್ ಬಂದಿರ್ಬೋದು, ಪದ್ಮಭೂಷಣ್. ಬಟ್ ನಾನು ವಿಕಿಪೀಡಿಯಾ ಓದಿದಾಗ ಇದೇ ಫಸ್ಟ್ ಬಂದಿದೆ ಆರ್ಟಿಕಲ್, ಪದ್ಮಭೂಷಣ ಓದಿ ಅಂತ. ಪದ್ಮಭೂಷಣ ಕರೆಕ್ಟ್ ಆಗಿರೋ ಇದನ್ನ ಓದಿದ್ಯಾ ನನಗೆ. ಬಟ್ ಇವರೆಲ್ಲ ಗೊತ್ತು, ಅಂದ್ರೆ ನಾನು ಅವ್ರ ಹೆಸರನ್ನು ಕೇಳಿದ್ದೀನಿ. ಯಾರು ಒಬ್ರು ಅನಂತ್ ನಾಗ್ ಫಿಲಂ ಆಕ್ಟರ್, ಇನ್ನೊಬ್ರು ಪುಸ್ತಕ ಬರಹಗಾರರು ಅಂತೆಲ್ಲ ಗೊತ್ತು. ಹ್ಮ್. ಆದ್ರೆ ನನಗಿವಾಗ ಒಬ್ರು ಪದ್ಮಭೂಷಣ ಗೆದ್ದಿರೋ ಅವಾರ್ಡ್ನವರು ಪರಿಚಯ ಉಂಟು. ಅಂದ್ರೆ ನನಗೆ ಅವ್ರು ಗೊತ್ತು, ಅವ್ರಿಗೂ ನಾನು ಗೊತ್ತು. ಓಹೋ, ನಿನಗೆ ವೈಯಕ್ತಿಕ ಇದು ಪರಿಚಯ ಇದೆ ಅವ್ರದ್ದು? ಹೌದು. ಓಹೋ, ಯಾರಪ್ಪ? ಅದೇ ನಮ್ಮ ಆಬ್ಲಿಗೇಟರಿ ಮೆನ್ಷನ್. ಓ, ಯಾರೋ ಆಬ್ಲಿಗೇಟರಿ ಮೆನ್ಷನ್. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಈಗ ಪದ್ಮಭೂಷಣ ಗೆದ್ದಿರೋ ಸಂಭ್ರಮ ಇವತ್ತು. ಹೌದು, ಸಂಭ್ರಮ. ನೀನ್ ಈ ತರ ಇನ್ ಮುಂದೆ ನಮ್ಮ ಎಪಿಸೋಡ್ ಅಲ್ಲಿ ಅವ್ರ ಹೆಸರು ಬಂದಾಗ ಬರೀ ಆಬ್ಲಿಗೇಟರಿ ಮೆನ್ಷನ್ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ ಹೇಳಕ್ ಆಗಲ್ಲ ನಿನ್ ಮೇಲೆ. ಮತ್ತೆ ಏನ್ ಹೇಳ್ಬೇಕು ನಾನು? ಆಬ್ಲಿಗೇಟರಿ ಮೆನ್ಷನ್ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತಾನೆ ಹೇಳ್ಬೇಕು. ಓಹೋ, ಒಂಥರ ಆಂಧ್ರದವ್ರ ಹೆಸರು ತರ ಇವ್ರದ್ದು ಇಷ್ಟು ಉದ್ದ ಆಗ್ತಿದೆ ಈಗ, ಮಾರುದ್ದ. ಹೌದು, ಇದಾಯ್ತು. ಬಟ್ ವೆರಿ ವೆಲ್ ಡಿಸರ್ವ್. ಹೌದು, ಖಂಡಿತ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಶುಭಾಶಯಗಳು ನಮ್ಮ ಕಡೆಯಿಂದ. ಹೌದು. ನಮ್ಗೆ ನಾವು ಗುರುಗಳು ಅಂತ ಯಾರನ್ನ ಕರಿತೀವಿ, ಹಾ. ಅಂತ ಶತಾವಧಾನಿಗಳಾದ ಡಾಕ್ಟರ್ ಆರ್ ಗಣೇಶ್ ಅವರು ಹಾ. ನಮ್ ಪಾಡ್ಕಾಸ್ಟ್ ಅಲ್ಲಿ ಹಾಸ್ಯ ಬಿಟ್ರೆ ಕನ್ಸಿಸ್ಟೆಂಟ್ ಆಗಿ ಬಂದಿರೋ ಇನ್ನೊಂದು ವಿಷಯ ಅಂತಂದ್ರೆ ಯಾವ್ದು ಹೇಳು? ಆಬ್ಲಿಗೇಟರಿ ಮೆನ್ಷನ್ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಹೆಸರು. ಹಾ, ಹಾಗಾಗಿ ನಮ್ ಆಸ್ ಹೋಸ್ಟ್ ಆಫ್ ದಿಸ್ ಪಾಡ್ಕಾಸ್ಟ್ ಆಲ್ಸೋ ವಿ ಆರ್ ಸೂಪರ್ ಹ್ಯಾಪಿ. ಹೌದು. ಅವ್ರು ನೋಡ, ಎಷ್ಟು ಪದ್ಮಭೂಷಣ ಗೆದ್ದವರು ಕೂಡ ನಮ್ಮ ಪಾಡ್ಕಾಸ್ಟ್ ಬರ್ತಾ ಇದ್ರೆ ನಮ್ಮ ಹಿರಿಮೆ ಎಷ್ಟಿರ್ಬೋದು ಯೋಚನೆ ಮಾಡು. ಹೌದು ಹೌದು. ನಮ್ಮ ಹಿರಿಮೆ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಅವರ ಸಾಧನೆ ಬಗ್ಗೆನೂ ಒಂದು ಇದು ಯೋಚನೆ ಮಾಡ್ಬೇಕಾಗಿತ್ತು ಇಲ್ಲಿ. ಹೌದು. ಅಲ್ಲ, ಅದು ಎಲ್ಲರಿಗೂ ಗೊತ್ತು ಅನ್ಸುತ್ತೆ. ಜಸ್ಟ್ ಟು ರೀಕ್ಯಾಪ್. ಆ, ಅವಧಾನ ಅನ್ನುವಂಥ ಒಂದು ಕ್ಷೇತ್ರವನ್ನು ಪುನರುತ್ಥಾನ ಮಾಡಿದ್ದಾರೆ ನೋಡು, ಅದಕ್ಕೆ ಅವ್ರಿಗೆ ಯಾವ ಪ್ರಶಸ್ತಿ ಹೌದು ಕೊಟ್ಟರು ಸಾಲದು. ಹೌದು. ಬರೀ ಪುನರುತ್ಥಾನ ಮಾಡೋದಷ್ಟೇ ಅಲ್ಲ, ಇನ್ನೊಂದಿಷ್ಟು ಜನ ನೆಕ್ಸ್ಟ್ ಜನರೇಷನ್ ಆಫ್ ಅವಧಾನಿಗಳನ್ನ ಇನ್ಸ್ಪೈರ್ ಮಾಡಿದ್ದಾರೆ, ಟ್ರೈನ್ ಮಾಡಿದ್ದಾರೆ ಎಲ್ಲ. ಹೌದು. ಅಂಡ್ ಆಲ್ಸೋ ದಿ ವೊಲ್ಯೂಮಿನಸ್ ಅಮೌಂಟ್ ಆಫ್ ಲೆಕ್ಚರ್ಸ್ ಹಿ ಹಸ್ ಗಿವನ್, ಅದೇ ಹೌದು. ಒಂದು ಎಷ್ಟೊಂದ್ ಜನಕ್ಕೆ. ಹಾ. ಅದು ಆಕ್ಚುಲಿ ಅದೆಲ್ಲ ಪ್ರಿಂಟ್ ಮಾಡಿದ್ರೆ ನಾ ಹೇಳ್ದಂಗೆ ಒಂದು ಕ್ಯಾಶ್ ತುಂಬಿಸ್ಬೋದು. ಹೌದು. ಓವರ್ 10,000 hours ಹೇಳಿದಾರಲ್ಲ ಯೂಟ್ಯೂಬ್ ಅಲ್ಲಿ, ಅಷ್ಟೊಂದಿದೆ. ಹಾ, ಹೌದು. ಅಂಡ್ ಅದ್ರಲ್ಲೂ ನಾವೇ ಈಗ ಒಂದು ಲಾಸ್ಟ್ ಒಂದು 10 ವರ್ಷದಿಂದ ಕೇಳ್ತಿದೀವಿ ಅನ್ಸುತ್ತಲ್ವೇ ಅಟ್ಲೀಸ್ಟ್ ಬಿಂಜ್ ಲಿಸ್ನಿಂಗ್ ಮಾಡ್ತಾ ಇದೀವಿ. ಬಿಂಜ್ ಲಿಸ್ನಿಂಗ್. ಅದ್ರಲ್ಲಿ ಆ ಎಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟೊಂದು ಲೆಕ್ಚರ್ಗಳಲ್ಲಿ ಎಷ್ಟು ವಿಷಯಗಳಾಗಿದ್ರೆ, ಪುಸ್ತಕಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಅಥವಾ ಏನೋ ಒಂದು ವಿಷಯನೇ ಆಗಿರ್ಬೋದು, ಅದು ನಾವು ಕೇಳು ಇರ್ತಿರ್ಲಿಲ್ಲ. ಅವ್ರ ಬಗ್ಗೆ ಎಲ್ಲ ಏನೋ ಒಂದ್ ಚೂರಾದ್ರೂ ಗೊತ್ತಿದೆ ಅಂತಂದ್ರೆ ಅದು ಅವ್ರ ಲೆಕ್ಚರ್ಸ್ ಇಂದಾನೆ. ಅಂದ್ರೆ ಹೌದು, ಇವಾಗ ಎಷ್ಟೊಂದು ಫಾರ್ ಹೊಸ ಎಕ್ಸಾಂಪಲ್, ಎಷ್ಟೊಂದು ಹೊಸ ಕಲಾವಿದರನ್ನ, ಬರಹಗಾರ ಎಲ್ಲರೂ ಪರಿಚಯ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು? ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಹಿರಿಯಣ್ಣ ಅಂದ್ರೆ ಯಾರು ಅಂತಾನೂ ನನಗಂತೂ ಗೊತ್ತಿರ್ಲಿಲ್ಲ. ಅವ್ರ ಹಾ. ಭಾಷಣ ಕೇಳಾದ್ಮೇಲೆ ಗೊತ್ತಾಗಿದ್ದು. ಲೈಕ್ ವೈಸ್ ಲೈಕ್ ಎಷ್ಟೊಂದು ಆ ತರದ ಎಕ್ಸಾಂಪಲ್ಗಳು ಕೊಡ್ಬೋದು. ಸೊ ಹಂಗೆ. ಅದಕ್ಕೂ ಅವ್ರಿಗೆ ಧನ್ಯವಾದಗಳು ಸಲ್ಲಬೇಕು ಈ ಪ್ರಶಸ್ತಿ ಹ್ಮ್. ಜೊತೆಗೆ. ಇದ್ರ ಬಗ್ಗೆ ಮಾತಾಡುವಾಗ ನೀ ಹೇಳ್ತಿದ್ದ, ವಾಟ್ ಇಸ್ ಯುವರ್ ವಿಶ್ ಲಿಸ್ಟ್ ಅಂತ, ಅವ್ರು ಏನ್ ಮಾಡಬೇಕು ಅವಾರ್ಡ್ ಸೆರೆಮನಿಗೆ ಹೋದಾಗ ಅಂತ ನೀ ಹೇಳ್ತಿದ್ದೆ. ಹೌದು. ನನಗಂತೂ ನಾನು ಅವ್ರ ಅವಾರ್ಡ್ ಸೆರೆಮನಿಗೆ ಹೋದಾಗ ಐ ವುಡ್ ಬಿ ರಿಯಲಿ ಹ್ಯಾಪಿ. ಅವರು ಹೋಗ್ಬಿಟ್ಟು ಓಂ ತತ್ಸತ್, ಎಲ್ಲರಿಗೆ ನಮಸ್ಕಾರ ಅಂತ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿಗೆ ಈ ಒಂದು ಪದ್ಮಭೂಷಣ ಏನೋ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಹಾ, ಅದನ್ನ ಇಲ್ಲಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ, ಇಲ್ಲಿಗೆ ಎಲ್ರಿಗೂ ನೆರೆದಿರೋ ಎಲ್ರಿಗೂ ಹಬ್ಬದ ಸಂಭ್ರಮ ಅಂತ, ಅವರ ಖುಷಿಯಾಗ ಸಂಭ್ರಮದಲ್ಲೇ ಹೇಳಿದ್ರೆ
ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಅಫ್ಕೋರ್ಸ್ ಆ ಭಾಷಣದಲ್ಲಿ ಆ ಅವರ ಈ ಔಚಿತ್ಯದ ರಾಹಿತ್ಯ ಈ ತರ ಫಾರ್ಮ್ ಆಫ್ ಆ ನೌನ್ ಫಾರ್ಮ್ಸ್ ಎಲ್ಲ ಕಡೆ ಪ್ರಚಲಿತವಾದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅದು ತುಂಬಾ ಖುಷಿ ಆಗುತ್ತೆ ಅದು. ಆಮೇಲೆ ಇನ್ನೇನೋ ಆವುದನನ್ಯಮೋ ಅಂತ ಶುರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರುತ್ತೆ. ಆಕ್ಚುಯಲ್ ಟ್ರಿಬ್ಯೂಟ್ ಟು ಅವಧಾನಕ್ಕೆ ಅವರನ್ನು ರೆಕಗ್ನೈಸ್ ಮಾಡಿರೋದಕ್ಕೆ ತುಂಬಾ ಸೂಕ್ತವಾಗಿರುತ್ತೆ ಅದು. ಅಲ್ಲೇ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಯಾರೋ ರಾಜಕಾರಣ ಕುಡಿದ್ರೆ ಅವ್ರನ್ನೇ ಎಲ್ಲದಕ್ಕೂ ನೇಮಿಸ್ಬಿಟ್ಟು ನೀನ್ ಅಪ್ರಸ್ತುತ ಮಾಡು ಅಂತ ಒಂದು ಅವಧಾನ ಸ್ಪಾಂಟೇನಿಯಸ್ ಆಗಿ ಶುರು ಮಾಡ್ಕೊಂಡ್ರೆ ಹೌದು. ಮೇ ಬಿ ಇಟ್ಸ್ ಹೋಪಿಂಗ್ ಫಾರ್ ಟು ಮಚ್ ಬಟ್ ಒನ್ ಕ್ಯಾನ್ ಡ್ರೀಮ್. ಹೌದು. ಒಂದಿಬ್ಬರನ್ನ ಕಳಿಸ್ಬೇಕಪ್ಪ, ನಮ್ಮ ಬೇರೆ ಅವಧಾನಿಗಳು ನಮ್ಮ ಗಣೇಶ್ ಭಟ್ ಕೊಪ್ಪಲ್ ತೋಟ ಅವರೆಲ್ಲ ಜೊತೆಗೆ ಹೋದ್ರೆ ಅವರು ಶುರು ಮಾಡ್ಬೋದು ಅವಧಾನ ಅಲ್ಲಿ. ಶುರು ಮಾಡ್ಬೋದು ಅಲ್ಲ ಮಿನಿ ಅವಧಾನ. ನಾವು ಒಂದು ಎಪಿಸೋಡ್ ಅಲ್ಲಿ ಅವಧಾನಿ ಪಾರ್ಲಿಮೆಂಟ್ ಮಾಡಿದ್ವಲ್ಲ, ಆತರ ಅವಧಾನಿ ಅವಾರ್ಡ್ಸ್ ಅವಾರ್ಡ್ ಸೆರೆಮನಿ ಅವಾರ್ಡ್ ಸೆರೆಮನಿ ಈ ರಾಷ್ಟ್ರಪತಿ ಭವನದಲ್ಲೇ ನಡೆಯುತ್ತಲ್ಲ, ಎಲ್ಲಿ ನಡೆಯುತ್ತೋ ಓಪನ್ ಏರ್ ಸ್ಟೇಡಿಯಂ ಅಲ್ಲಿ ಮಾಡ್ಬೇಕಿದನ್ನ ಒಂದು 10,000 ಜನ ಕರೆದು. ಚೆನ್ನಾಗಿರುತ್ತೆ. ಅಲ್ಲೇ ಅದ್ರಲ್ಲಿ 1,000 ಜನ ಪೃಥಕ್ ಇದ್ಬಿಟ್ರೆ ಅಲ್ಲೊಂದು ಸಹಸ್ರಾವಧಾನ ಮಾಡ್ಬೋದು. ಅಲ್ಲೇ ನೋಡಿ ಮಾಡ್ಬೋದು. ಇವ್ರು ಕೇಳ್ತಿಲ್ಲ 1,000 ಜನ ಸೇರಿಸಿ ನಾ ಸಹಸ್ರಾವಧಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ. ಅದೇ ಇದೇ ಚಾನ್ಸ್, ಯಾರೋ ಬರತ್ ಕಳ್ಸ್ರೋ. ಸುಮ್ನೆ ಯಾವ್ದೋ ಭಾಷಣಕ್ಕೆಲ್ಲ 10,000 ಜನ ಸೇರ್ತಾರೆ, ಅದ್ರ ಬದಲು ಇದಕ್ಕೆ ಸೇರ್ಬೇಕು. ಹೌದು. ಅಲ್ಲಿ ಒಂದಿಷ್ಟು ಎಲ್ಲಾರನ್ನು ಬೈದು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಫ್ಲೋ ಅಲ್ಲಿ ಬರುತ್ತೆ ಅದೆಲ್ಲ ಬೈಬೇಕು, ಅದೇ ಚೆನ್ನ. ಅವರು ಏನ್ ಹೇಳ್ಬೋದು ಅಂತಂದ್ರೆ ಅವ್ರು ಹೇಳೋದಕ್ಕಿಂತ ಪ್ರಾಬಬ್ಲಿ ಅಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಈ ತರ ಪೆದ್ದ ಕ್ವಶನ್ ಕೇಳ್ತಾರಲ್ಲ, ಆತರ ಕ್ವಶನ್ ಕೇಳಿದ್ರೆ ಅವ್ರು ಏನ್ ಆನ್ಸರ್ ಮಾಡ್ತಾರೆ ಅಂತ ನಂಗೆ ತುಂಬಾ ಕ್ಯೂರಿಯಸ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅವಾರ್ಡ್ ಗೆದ್ದಿದ್ದು ಅಂತ ತರ ಪೆದ್ದ ಕ್ವಶನ್ ಕೇಳಿದಾಗ ಅವ್ರು ಏನ್ ರೆಸ್ಪಾನ್ಸ್ ಮಾಡ್ಬೋದು? ಬೈದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರುತ್ತೆ. ನಂಗೆ ಎಷ್ಟೊಂದ್ಸಲ ಅನ್ಸುತ್ತೆ ಅವ್ರನ್ನ ಕೆಲವು ಇಂಟರ್ವ್ಯೂಗಳೆಲ್ಲ ನೋಡಿದಾಗ, ಎಷ್ಟು ಅಂದ್ರೆ ಏನೋ ಪ್ರಿಪೇರ್ ಆಗಿಲ್ಲ ಗಣೇಶ್ ಅಂತ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಒಂದಿಷ್ಟು ಪ್ರಿಪೇರ್ ಆಗಿ ಬರ್ಬೇಕಲ್ಲ, ಎಷ್ಟೋ ಜನ ಏನೋ ನಮ್ಮ ತುಂಬಾ ಸಿಲಿ ಕ್ವಶನ್ಸ್ ಕೇಳ್ತಾರೆ ಅನ್ಸುತ್ತೆ. ಆ ತರ ಇಲ್ಲಿ ಯಾರಾದ್ರೂ ನಿಮ್ಗೆ ಈ ಪ್ರಶಸ್ತಿ ಗೆದ್ದಿರೋದು ಹೇಗೆ ಅನ್ನಿಸ್ತಾ ಇದೆ ಇದು ಕೇಳಿದ್ರೆ, ವಯಸ್ಸಿಂದಲೂ ನಾನು ದೊಡ್ಡವನಾಗ ಒಂದು ಪದ್ಮಭೂಷಣ ಗೆಲ್ತೀನಿ ಅಂತ ಒಂದು ಆಸೆ ಇತ್ತ ಇದೆಲ್ಲ ಕೇಳ್ಬೇಕು. ಹೌದು, ಕೇಳಿ ಇವ್ರು ಬೈಬೇಕು, ಅವ್ರನ್ನ ಬೈಬೇಕು ಅಂತ ಒಂದು ಸಣ್ಣ ಆಸೆ ನಿನಗೆ. ಅಂಡ್ ಆಲ್ಸೋ ಈ ಅವಾರ್ಡ್ ವಿನ್ನರ್ಸ್ ಎಲ್ಲ ಏನೋ ಒಂದು ಅಂದ್ರೆ ಅವಾರ್ಡ್ ವಿನ್ನರ್ಸ್ ಅಂತಲ್ಲ, ಸಮ್ ಅಚೀವರ್ಸ್ ಎಲ್ಲ ಏನೋ ಒಂದು ಸಮ್ ಲೈಫ್ ಸ್ಟೈಲ್ ಹ್ಯಾಕ್ ಇರುತ್ತೆ. ಸೊ ವಿ ಕ್ಯಾನ್ ಕಾಪಿ ದಟ್ ಅನ್ನೋ ತರ ಮೈಂಡ್ ಸೆಟ್ ಕೆಲವಿರುತ್ತಲ್ಲ. ನೀವ್ ಎಷ್ಟೊತ್ತಿಗೆ ಹೇಳ್ತೀರಾ, ನೀವು ಬೆಳಿಗ್ಗೆ ಎದ್ದು ಏನ್ ಮಾಡ್ತೀರಾ, ಈ ತರದೆಲ್ಲ ಕೇಳ್ತಾರಲ್ಲ. ಈ ತರದೆಲ್ಲ ಕೇಳಿದಾಗ ಅವ್ರ ಆನ್ಸರ್ ಏನಿರುತ್ತೆ ಇದಕ್ಕೆಲ್ಲ ಅಂತ ಒಂದು ಕುತೂಹಲ. ಹೌದು, ಇವ್ರು ರ್ಯಾಂಡಮ್ ಆಗಿ ಏನೋ ಹೇಳ್ಬಿಡ್ಬೇಕು ಬೇಕು ಅಂತ ಎಲ್ಲರೂ ಮಿಸ್ಲೀಡ್ ಮಾಡಕ್ಕೆ ಚೆನ್ನಾಗಿರುತ್ತೆ. ನಾನು ದಿನ ಬೆಳಗ್ಗೆ ಎದ್ದು ಹಾಲೆಣ್ಣೆ ಕುಡಿತೀನಿ ಆಯ್ತಾ, ಆಮೇಲೆ ಎದುರುಗಡೆ ಒಂದು ನಾಯಿ ಇದೆ, ಅವಾಗ ಅದ್ರ ತಲೆ ಮೇಲೆ ಹಿಂಗೆ ಒಂದು 4 ಸರಿ ಸವರ್ತೀನಿ. ಆಮೇಲೆ ಎಲ್ಲಿ ತುಳಸಿ ಗಿಡ ಎಲ್ಲಿದೆ ಹುಡ್ಕೊಂಡು ಹೋಗ್ತೀನಿ, 10 ಮೈಲಿ ನಡೀತೀನಿ, 30 ಫರ್ಲಾಂಗ್ ನಡೀತೀನಿ, ಏನೋ ಈ ತರ ಬ್ಲೇಡ್ ಎಲ್ಲ ಬಿಡ್ಬೇಕು, ಚೆನ್ನಾಗಿರುತ್ತೆ. ಆತರ. ಕಾಶ್ಮೀರದ ಏನೋ ಒಂಥರ ಅಂದ್ರೆ ತಮಾಷೆ ಅಲ್ಲ, ಅವ್ರ ಪಾಪ ಹೆಸರಿತ್ತು ಆ ಕಾಲದಲ್ಲಿ, ಈ ಮಮ್ಮಟ ಬಲ್ಲಟ ಅಂತೆಲ್ಲ ಅನ್ಕೊಂಡಿರ್ತಾರಲ್ಲ, ಅವ್ರ ಬಗ್ಗೆ ಎಲ್ಲ ಏನೋ ಒಂದ್ ಹೇಳ್ಬೇಕು, ಭಾಮಹ ಏನೇನೋ ಈ ಸಮ್ ರಿಲೇಟಿವ್ಲಿ ರೇರರ್ ನೇಮ್ಸ್ ನ ಅಲ್ಲಿ ಮೆನ್ಷನ್ ಮಾಡ್ಬೇಕು ಅಂತ ಸಾಕು. ಆಮೇಲೆ ಯಾರೋ ದೊಡ್ಡವ್ರಿಗೆಲ್ಲ ಆಶೀರ್ವಾದ ಮಾಡ್ಬಿಟ್ಟು ಬರ್ಲಿ, ಚಿಕ್ಕವ್ರ ಹತ್ರ ನಮಸ್ಕಾರ ಮಾಡ್ಬಿಟ್ಟು ದೊಡ್ಡವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟು ಬರ್ಬೇಕು ಅಂತ ಸಣ್ಣ ಆಸೆ ನನಗೆ. ಹೌದು. ಆಮೇಲೆ ಅವರು ಅಂದ್ರೆ ಇನ್ನೂ ಬೆಸ್ಟ್ ಅಂದ್ರೆ ಅವರೇ ಒಂದ್ ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಬಿಟ್ರೆ ಇಟ್ ವಿಲ್ ಬಿ ಲೈಕ್ ಒಂಥರ ವೆರಿ ಅನ್ಗಣೇಶ್ ಆಗಿರುತ್ತೆ. ಇಟ್ ವಿಲ್ ಬ್ರೇಕ್ ದಿ ಇಂಟರ್ನೆಟ್ ಅಂತ ಹೇಳ್ಬೋದು. ಹೌದು. ಯಾವ ಕಿಮ್ ಕಾರ್ಡಾಶಿಯನ್ ಫೋಟೋನು ಇಲ್ಲ, ಯಾವ ಜೆನಿಫರ್ ಆನಿಸ್ಟನ್ ಫೋಟೋನು ಇಲ್ಲ ಇವ್ರದ್ದು. ಇಟ್ ವಿಲ್ ಬ್ರೇಕ್ ದಿ ಇಂಟರ್ನೆಟ್. ಅಥವಾ ಅದ್ರ ಜೊತೆಗೆ ಮೀ ವಿತ್ ಪದ್ಮಭೂಷಣ ಲೋಲ್ಸ್ ಅಂತೆಲ್ಲ ಹಾಕಿದ್ರೆ, ಮೀ ವಿತ್ ಪ್ರೆಸ್ ಅಂತ ಪ್ರೆಸಿಡೆಂಟ್ ಜೊತೆ ಏನೋ ಅರ್ಥ ಇಲ್ದಿರೋ ಎಮೋಜಿ ಎಲ್ಲ ಹಾಕ್ಬಿಟ್ಟು ಬೇರೆ ಅವಾರ್ಡ್ ಜೊತೆ ಮೀ ಅಂಡ್ ಕ್ರೂ ಹ್ಯಾಂಗ್ ಇನ್ ಅಂತೆಲ್ಲ ಏನೋ ಹಾಕ್ಬೇಕು, ಚೆನ್ನಾಗಿರುತ್ತೆ. ಆತರ ಹಾಕಿದ್ರೆ ಇನ್ನೂ ಒಂದು ಔಚಿತ್ಯದ ರಾಹಿತ್ಯಲ್ಲಿ ಇದ್ದು ಚೆನ್ನಾಗಿರುತ್ತೆ ಒಂಥರ. ಪರವಾಗಿಲ್ಲ, ಔಚಿತ್ಯದ ರಾಹಿತ್ಯ ಇದ್ರೂ ಪರ ಒಂದು ಸಾಮರಸ್ಯ ಇರುತ್ತೆ, ಚೆನ್ನಾಗಿದೆ. ಸಾಮರಸ್ಯ ಇರುತ್ತೆ. ಅಥವಾ ಫಸ್ಟ್ ಇವ್ರನ್ನ 6 ಜನ ಫೋಟೋ ತಗೋಬೇಕು, ಆಮೇಲೆ ಇನ್ನೊಬ್ಬರು ಸೇರಿಸ್ಕೊಂಡು 7 ಜನ ಫೋಟೋ ತಗೊಂಡು 6-7 ಅಂತ ಏನೊಂದು ಈ ಟ್ರೆಂಡ್ ಇದೆ, ಅದನ್ನು ಮಾಡ್ಬೋದು. ಹಾಗೆ ಮಾಡಿದ್ರೆ ವಿಕಿಪೀಡಿಯಾ ಓದೋದಲ್ದೇನೆ ಈ ತರ ಟ್ರೆಂಡ್ಸ್ ಗಳ ಬಗ್ಗೆನೂ ಎಲ್ಲ ತಿಳ್ಕೊಂಡಿದ್ದೀನಿ ನೋಡು. ಇದು ತಿಳ್ಕೊಳ್ದವ್ರು ಬರುತ್ತೆ ಜ್ಞಾನ. ಯಾಕಂದ್ರೆ ಮಗ ಸ್ಕೂಲ್ಗೆ ಹೋಗ್ತಾನಲ್ಲ, ಅಲ್ಲಿಂದ ಏನೋ ಈ ತರ ಕಸ ಎಲ್ಲ ತಗೊಂಡ್ಬರ್ತಾನೆ. ಕುವೆಂಪು ಹೇಳ್ಬಿಟ್ಟಿದಾರಲ್ಲ, ಮಗನೇ ಮನೆಯಲ್ಲಿ ನೀನಿಲ್ಲದೆ ರಸವಿಲ್ಲ ಕಸವಿಲ್ಲ ಅಂತ, ಇವನ್ 2 ತಗೊಂಡ್ಬರ್ತೀವಿ ಮನೆಗೆ.
ಸೊ ಈ ತರ ಕಸ ಎಲ್ಲ ನಾನು ತಲೆ ತುಂಬಿಕೊಂಡು ಹೊರಗಡೆನೆ ಹೋಗಲ್ಲ. ಸೊ ಅದ್ರ ಈ ಟ್ರೆಂಡ್ಸ್ನೆಲ್ಲ ಈಗ ನಾವು ವಿ ಶಲ್ ಇನ್ಫ್ಲಿಕ್ಟ್ ದಿಸ್ ಆನ್ ಹೂಎವರ್ ಲಿಸನ್ಸ್. ಹಾ ಹೌದೌದು. ಸೊ ಈ ತರದೆಲ್ಲ ಮಾಡಿ ಬಟ್ ಅದ್ ಏನೇ ಆಗ್ಲಿ ಅವ್ರು ಏನ್ ಹೇಳ್ತಾರೋ ಬಿಡ್ತಾರೋ, ಬಟ್ ನಮ್ಗಂತೂ ಏನೋ ಏನೋ ನಮ್ಗೆ ಏನೋ ಪದ್ಮಭೂಷಣ ಕೊಟ್ಬಿಟ್ಟಿದ್ದಾರೆ ಏನೋ ಅನ್ನೋಷ್ಟಂತೂ ಸಂತೋಷ ಆಯ್ತಪ್ಪ. ಕರೆಕ್ಟ್. ನಮ್ಮ ಇದೊಂಥರ ಮುದುಕರು ಹೇಳ್ದಂಗೆ ಆಗುತ್ತೆ, ನಮ್ಗೆ ಗೊತ್ತಿರೋರು ಎಷ್ಟು ಮೇಲೆ ಕೇರಿದ್ದಾರೆ ಅಂತ, ಎಷ್ಟು ಸಂತೋಷ ಅಂತ ಆತರ ಆಗುತ್ತೆ. ಬಟ್ ನೋಡೋ, ನಮಗೆ ಗೊತ್ತಿರೋರೊಬ್ಬರಿಗೆ ಪದ್ಮಭೂಷಣ ಬಂದಿದ್ರೆ ನಮ್ಮ ಪಾಡ್ಕಾಸ್ಟಿನ ಹಿರಿಮೆ ಎಲ್ರಿಗೂ ಗೊತ್ತಾಗಬೇಕು. ಹೌದು, ಆಗ್ಬೇಕು. ಅವ್ರ ಸಾಧನೆ ಒಂದ್ ಕಡೆಗೆ ಇರ್ಲಿ, ನಮ್ದು ಹೇಳ ನಮ್ದು ಅಲ್ಲ ಅದಿರ್ಲಿ. ಯಾರೋ ಒಬ್ರು ಗಣ್ಯ ವ್ಯಕ್ತಿಗಳು ಅವರಿಂದಾನೇ ಮಂಕುತಿಮ್ಮನ್ ಕಗ್ಗ ಫೇಮಸ್ ಆಯ್ತು ಅಂತ ಹೇಳ್ಕೊಂಡ್ರಲ್ಲ, ಆ ತರ ಆಗುತ್ತೆ. ಆ ತರ ಹಂಗಲ್ಲ, ಇದು ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ತಡವಾದ್ರೂ ಬಂದಿದೆ, ಅದ್ರಿಂದ ನಮಗೂ ಸಂತೋಷ. ಹೌದು, ಬಹಳ ಖುಷಿ ಆಯ್ತು. ಅದಕ್ಕೋಸ್ಕರನೇ ಈ ಒಂದು ಸ್ಪೆಷಲ್ ಎಪಿಸೋಡ್ ಇದು. ನಾವಿಲ್ಲ ಅಂದ್ರೆ ನಾವು ವರ್ಷಕ್ಕೆ ಒಂದೇ ಒಂದ್ಸಲ ಮಾಡೋದು, ಇದು 2ನೇ ಎಪಿಸೋಡ್ ಆಗ್ಬಿಡುತ್ತೆ 2 ತಿಂಗಳಲ್ಲಿ. ಅಯ್ಯೋ, ನಮ್ಮ ಫ್ರೀಕ್ವೆನ್ಸಿ ಪೀಪಲ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಮೋರ್. ಹೌದು, ಆ ಥರದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅವಾರ್ಡ್ಸ್ ಗಳ ಬಗ್ಗೆ, ವಿಚಿತ್ರ ಮಂಜರಿ ಎಪಿಸೋಡ್ಸ್ ಬಗ್ಗೆ ಯಾರ್ದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಇನ್ಫ್ಯಾಕ್ಟ್ ಜೀವನದ ಬಗ್ಗೆ ಏನೋ ಬರುತ್ತೆ ಬರ್ಲಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋ, ಬಂದಾಗ ಬಂದಿದ್ದೇ ಪ್ರಸಾದ ಅಂತ ಸ್ವೀಕರಿಸ್ಬೇಕಷ್ಟೇ. ಹೌದು, ವಿಚಿತ್ರ ಮಂಜರಿ ಎಪಿಸೋಡ್ ಬಂದಾಗ ಕೇಳಿಸ್ಕೋಬೇಕಷ್ಟೇ, ಯಾವಾಗ ಬರುತ್ತೆ, ನೆಕ್ಸ್ಟ್ ರಿಲೀಸ್ ಯಾವಾಗ, ಅದೆಲ್ಲ ಯಾಕೆ ಬರ್ಲಿಲ್ಲ ಹಂಗೆ ಅವಾಗ ನಿರಾಸೆ ಆಗುತ್ತೆ. ಯಾಕೆ ನಿರಾಸೆ ಆಗುತ್ತೆ. ಜೀವನದ ಸುಖವಾಗಿರ್ಬೇಕು ಅಂದ್ರೆ ನೋಡಿ, ಕುವೆಂಪು ಹೇಳಿಲ್ವಾ, ಕೇಡು ಲೇಸುಗಳನ್ನು ಮೀರಿ ಮಹಾನಂದವಿರುವುದು ಅಂತ. ಆತರ ಇದೆಲ್ಲ ನಮ್ಗೇನೋ ಕೇಡಾಯ್ತು, ಇದು ಬರ್ದೇ ಇದ್ದಿದ್ರಿಂದ ಬಂದಿದ್ರಿಂದ ಲೇಸ್ ಆಯ್ತು, ಇಲ್ಲ ಹೆಂಗ್ ಬಂದ್ರೆ ಒಳ್ಳೇದು. ಹಾಗಾಗಿ ನಮ್ಮ ಎಪಿಸೋಡ್ಸ್ ಇದೇ ತರ ಕೇಳ್ತಾ ಇರಿ. ನಮ್ಮ ಎಪಿಸೋಡ್ ಅಲ್ಲಿ ಬರೋ ಮಿಕ್ಕಿದ್ ಇನ್ಯಾರೋ ಬರೋರ್ಗುನು ಆಮೇಲೆ ಪದ್ಮಭೂಷಣ ಬರ್ಬೋದು, ಅದರಿಂದ ಅದಕ್ಕೋಸ್ಕರ ಕೇಳ್ತಿರ್ಬೇಕು, ಯು ಹರ್ಡ್ ಇಟ್ ಹಿಯರ್ ಫಸ್ಟ್ ಅಂತ ಆಗ್ಬೇಕು ನಿಮ್ಗೆ. ಆತರ ನಮ್ಮ ಆಬ್ಲಿಗೇಟರಿ ಮೆನ್ಷನ್ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ರಾಘಣೇಶ್ವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸಬಹುದೇನೋ ಅಲ್ವಾ? ಹೌದು, ತುಂಬಾ ಧನ್ಯವಾದಗಳು ಯಾರಿಗೆ, ಸರ್ಕಾರಕ್ಕೆ ಇಂಥವ್ರನ್ನ ರೆಕಗ್ನೈಸ್ ಮಾಡಿ ಕೊಟ್ಟಿರೋದಕ್ಕೆ. ಸ್ವಲ್ಪ ಲೇಟೇನೆ ಅವ್ರಿಗೆ ಕೊಟ್ಟಿರೋದಿದೆ, ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅನ್ನೋ ತರ. ಲೇಟ್ ಒಂದಲ್ಲ ಲೇಟೆಸ್ಟ್ ಅವರು ಅಂತ ರಜನಿಕಾಂತ್ ಆತರ. ಅದರಿಂದ ಅವ್ರಿಗೆ ಬೇಗ ಪದ್ಮವಿಭೂಷಣ, ಭಾರತ ರತ್ನ ಎಲ್ಲಾನು ಬರ್ಲಿ. ಆಸ್ಕರ್ ಗೀಸ್ಕರ್ ಕೊಟ್ರೆ ಅದಕ್ಕೂ ಅವಧಾನಕ್ಕೆ ಆಸ್ಕರ್ ಇಲ್ಲ ಅಲ್ವಾ? ಅನ್ಫಾರ್ಚುನೇಟ್ಲಿ ಇಲ್ಲ ಅನ್ಸುತ್ತೆ. ನೊಬೆಲ್ ಪ್ರೈಸ್ ಬರ್ಬೋದೇನೋ, ಬರ್ಬೋದು, ಬರ್ಲಿ. ಸರಿ, ಸರಿ, ಧನ್ಯವಾದಗಳು ಕೇಳಿದ್ದಕ್ಕೆ.